ನನಗೇನಾದರೂ ಸ್ವೀಟ್ಸ್ ಸಮೋಸ ಎಲ್ಲ ತಿನ್ನಬೇಕು ಅನ್ಸಿದ್ರೆ ನಾನು ವಿಸಿಟ್ ಮಾಡೋ ಪ್ಲೇಸೇ ಇದು. ಸೊ ನಮ್ಮನೆ ಪಕ್ಕದಲ್ಲೇ ಇದೆ, ಅದೇ ಬನಶಂಕರಿ ಬಿ ಡಿ ಎ ಕಾಂಪ್ಲೆಕ್ಸಲ್ಲಿ ಒಳಗಡೆ ಲೊಕೇಟ್ ಆಗಿರೋ ಪೂನಮ್ ಸ್ವೀಟ್ ಸೆಂಟರ್ ಅಂತ. ಸೊ ಇವ್ರ ಹತ್ರ ಕಚೋರಿ, ಸಮೋಸ ಹಾಗೆ ಎಲ್ಲ ರೀತಿಯ ಸ್ವೀಟ್ಸ್ಗಳು ಸಿಗುತ್ತೆ. ಸೊ ಮಾರ್ನಿಂಗಿಂದನೇ ಇವ್ರು ಓಪನ್ ಮಾಡಿರ್ತಾರೆ, ನೈಟ್ 9 o'clock 10 o'clockವರೆಗೂ ಇರ್ತಾರೆ. ಸೊ ಇವ್ರ ಹತ್ರ ಕಚೋರಿ ಸಮೋಸಾಗೇ ತುಂಬ ಜನ ಬರ್ತಾ ಇರ್ತಾರೆ. ಹಾಗೆ ಸ್ವೀಟ್ಸ್ಗಳು ಕೂಡ ನಮಗೆ KG ಲೆಕ್ಕ ಹಾಗೆ ಪೀಸ್ ಲೆಕ್ಕ ಎಲ್ಲ ಕೊಡ್ತಾರೆ. ಆ ಕಚೋರಿ ಸಮೋಸಾಗೆ ಅವರು ಒಂದು ಚಟ್ನಿ ಹಾಕ್ಕೊಡ್ತಾರೆ, ಮತ್ತು ಒಂದು ಸ್ವೀಟ್ ಹಾಕ್ಕೊಡ್ತಾರೆ. ಅದನ್ನು ಹಾಕೊಂಡು ತಿಂತಾ ಇದ್ರೆ ಅಂತೂ ಸಕ್ಕತ್ತಾಗಿರುತ್ತೆ. ಅಲ್ಲೇ ಬಿಸಿ 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 ಮಾಡಿ ಕೊಡ್ತಾ ಇರ್ತಾರೆ ಇವರು. ನನಗೆ ತುಂಬ ಇಷ್ಟ ಆಗೋ ಒಂದು ಡಿಶ್ ಅಂದರೆ ಇದು ಚೆನ್ನಮಲೆ ಅಂತ, ಸಕ್ಕತ್ತಾಗಿರುತ್ತೆ ಅಂತ ಹೇಳ್ತೀನಿ. ಪ್ರೈಸ್ ಮಾತ್ರ 60 rupees. ಅದು ನೋಡಿದ್ರೆ ಸ್ವಲ್ಪ ಬೇಜಾರಾಗುತ್ತೆ, ಆದರೆ ಟೇಸ್ಟ್ ವೈಸ್ ಅಂತೂ ಸಕ್ಕತ್ತಾಗಿರುತ್ತೆ ಅಂತ ಹೇಳ್ತೀನಿ. ಮಸ್ಟ್ ಟ್ರೈ, ಇದಂತೂ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಆ್ಯಂಡ್ ರಸಮಲೈ ಯಾರಿಗೆ ತಾನೇ ಇಷ್ಟ ಆಗಲ್ಲ. ಸೊ ಇವರು ಯಾವುದೇ ಪ್ರಿಸರ್ವೇಟಿವ್ಸ್ ಯೂಸ್ ಮಾಡಿದ್ರೆ ಸಕ್ಕತ್ತಾಗಿ ರಸಮಲೈ ಕೊಡ್ತಾರೆ. ಸೊ ಇದು ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಹಾಗೆ ಇವ್ರ ಹತ್ರ ಎಲ್ಲ ರೀತಿಯ ಸ್ವೀಟ್ಸ್ಗಳು ಸಿಗುತ್ತೆ, ನಿಮಗೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ವೆರೈಟಿ ಆಗಿರುತ್ತೆ. ಸೊ ನಾನಿಲ್ಲಿ ಮೋತಿಚೂರ್ ಲಡ್ಡು ಹಾಗೆಯೇ ಜಿಲೇಬಿ 2 types ಆಫ್ ಪೇಡಾಸ್ ತೊಗೊಂಡಿದ್ದೆ, ಸಕ್ಕತ್ತಾಗಿತ್ತು ಅಂತ ಹೇಳ್ತೀನಿ. ಇದನ್ನು ಕೂಡ ಇವರೇ ಇಲ್ಲಿ ಪ್ರಿಪೇರ್ ಮಾಡೋದ್ರಿಂದ ಟೇಸ್ಟ್ ನಿಮಗೆ ತುಂಬಾ ಚೆನ್ನಾಗಿರುತ್ತೆ. ಸೊ ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಹಾಗೆ ಇವ್ರ ಹತ್ರ ಒಂದು ಕೋಲ್ಡ್ ಬಾದಾಮ್ ಮಿಲ್ಕ್ ಸಿಗುತ್ತೆ, ಈ ಸಮ್ಮರ್ಗಂತೂ ಸಕ್ಕತ್ತಾಗಿರುತ್ತೆ ಅಂತ ಹೇಳ್ತೀನಿ. ಅದರಲ್ಲೂ ಪ್ರಿಸರ್ವೇಟಿವ್ಸ್ ಏನು ಯೂಸ್ ಮಾಡಲ್ಲ. ಸೊ ನೀವೇನಾದರೂ ಬನಶಂಕರಿ ಬಿ ಡಿ ಎ ಕಾಂಪ್ಲೆಕ್ಸ್ ಬಂದರೆ ವಿಸಿಟ್ ಮಾಡಿ. ಥ್ಯಾಂಕ್ ಯು.